ಪುಸ್ತಕ ಎಲ್ಲ ಕೊಡ್ತಾರೆ, ಈಗಲಾದರೂ ಶಾಲೆಗೆ ಬಾರವ್ವ, ಕನ್ನಡ ಕಲಿನಲ್ಲಿ ನೀನು ಓದವ್ವ. ಈಗಲಾದರೂ ಶಾಲೆಗೆ ಬಾರವ್ವ, ಕನ್ನಡ ಕಲಿನಲ್ಲಿ ನೀನು ಓದವ್ವ. ಸಣ್ಣ ವಯಸ್ಸಲ್ಲಿ ಮದುವೆ ನೀನು ಮಾಡ್ಕೋಬೇಡ, ಅದು ನಿನ್ನ ಜೀವಕ್ಕೆ ಕೂತವ್ವ. ಅದಕ್ಕಾಗಿ ನೀ ಸಾಲಿ ಕಲಿಯವ್ವ, ಅದು ನಿನ್ನ ಜೀವಕ್ಕೆ ಕೂತವ್ವ. ಅದಕ್ಕಾಗಿ ನೀ ಸಾಲಿ ಕಲಿಯವ್ವ. ಇವತ್ತು ನಮ್ಮ ಹೆಣ್ಣು ಮಕ್ಕಳು ಪ್ರತಿಯೊಂದು ಹಂತದಲ್ಲಿ ಇವತ್ತು ಎಲ್ಲಾ ರೀತಿಯಿಂದ, ಆ ಕಾಲದಲ್ಲಿ 30 ವರ್ಷಗಳ ಹಿಂದೆ ಮಕ್ಕಳಿಗೆ ಶಾಲೆ ಕಳಿಸಲಿಕ್ಕೆ ಇನ್ನ ಮುಂದೆ ನೋಡ್ತಾ ಇದ್ರು. ಇವತ್ತು ನಮ್ಮ ತಾಯಂದಿರು, ನಮ್ಮ ತಂಗಿಯಂದಿರು, ನಮ್ಮ ಮಕ್ಕಳು ಇವತ್ತು ಏರ್ಪ್ಲೇನ್ ನಡೆಸ್ತಾ ಇದ್ದಾರೆ, ಮಿಲಿಟರಿಯಲ್ಲಿ ಇದ್ದಾರೆ. ಅವರು ಮಾಡಲಾದ ಕೆಲಸ ಯಾವುದು ಇಲ್ಲ, IAS IPS ಪ್ರತಿಯೊಂದರಲ್ಲಿ. ಯಾಕಂದ್ರೆ ನಮ್ಮ ಪಾಲಕರಲ್ಲಿ ವಿನಂತಿ ಇಷ್ಟೇ, ಏನೇ ಕಷ್ಟ ಆಗಲಿ, ಏನೇ ತೊಂದರೆ ಆಗಲಿ, ನಮ್ಮ ಮಕ್ಕಳಿಗೆ ಉತ್ತಮ ರೀತಿಯಿಂದ ಶಿಕ್ಷಣವನ್ನು ಕೊಟ್ಟಾಗ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಹಳ ಹುಷಾರಿ. ಹಿಂದಿನ ಕಾಲಕ್ಕೆ 60% ತಗೊಂಡ್ರೆ ಅವ ಅಬಾಬಾಬಾ ಫಸ್ಟ್ ಕ್ಲಾಸ್ ಪಾಸ್ ಆಗ್ಯಾನ್ರಿ ನನ್ನ ಮಗ ಅಂತಿದ್ರು. ಇವತ್ತು 80% ಏನಾ 90 ಏನ್ ಲೆಕ್ಕಕ್ಕಿಲ್ಲ. 95 ಮ್ಯಾಲೆ ಏನಾರ ಇದ್ರೆ ನಿಮ್ಗೆ ಯಾರ ಕಾಣ್ಲತ್ತಾರ, ಯಾರ ಕೇಳ್ತಾರೆ. 80, 85, 90 ಯಾವ ಲೆಕ್ಕಂದ್ರೆ ಮಕ್ಕಳ ಬುದ್ಧಿಮಟ್ಟ ಅಷ್ಟು ಮಟ್ಟಿಗೆ ಆಗಿದೆ. ಇವತ್ತು ನಾವು ಎಷ್ಟೋ ನೋಡ್ತೀವಿ, ಎಷ್ಟೋ 98, 97, 96, 99 ವರೆಗೆ ಮನೆಗೆ ನೋಡೋ ಹುಡುಗಿ ಪೂರ 100ಕ್ಕೆ 100 ತಗೊಂಡಾಳೆ. SSLCಯಲ್ಲಿ 625ಕ್ಕೆ 625 ಅಂಕ ತಗೊಂಡಿದ್ದಾರೆ. ಅಂದ್ರೆ ಈ ಮಟ್ಟಕ್ಕೆ ಬುದ್ಧಿ ಬೆಳೀತಾ ಇದೆ. ಇವತ್ತು ಗೌತಮ್ ಜಿ ಅವರು, ಅವ್ರ ಸಂಗಡಿಗರು, ಅವ್ರ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಹೇಳ್ತೀನಿ. ನಾಳಿನ ಮುಂದಿನ ಪೀಳಿಗೆಗೆ ಒಂದು ಹೊಸ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ. ಮತ್ತೆ ಶಿಕ್ಷಣದಲ್ಲಿ ಅಭಿರುಚಿಯನ್ನು ಹುಟ್ಟಿಸ್ತಕ್ಕಂಥ ದೊಡ್ಡ ಮಾತಾದ್ರಿ. ಯಾವುದೇ ಆಗಲಿ ನಾವು ಆ ಒಳಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರತಲ್ಲ ಮುಖ್ಯ ಆಗಿರ್ತದೆ. ಎಲ್ಲರ ಮನಸ್ಸಿನಾಗೂ ಪ್ರತಿಭೆ ಇರ್ತದೆ. ಆದರೆ ಅದಕ್ಕೆ ನೀರು ಎರೆದು ಅದಕ್ಕೆ ಪೋಷಣೆ ಕೊಟ್ಟು ಮಾಡಿದಾಗ ಆ ಮಕ್ಕಳು ಬೆಳೆಯಲಿಕ್ಕೆ ಸಾಧ್ಯ ಆಗಿರ್ತದ, ಅವ್ರು ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಆಗಿರ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ದಿನ ನನಗೆ ಕರೆಸಿ ಇವತ್ತಿನ ಸನ್ಮಾನಕ್ಕೆ ಪಾತ್ರರಾಗಿರ್ತಕ್ಕಂಥ ಎಲ್ಲಾ ಮುದ್ದು ಮಕ್ಕಳಿಗೆ, ಅವ್ರ ಪಾಲಕರಿಗೆ, ವಿಶೇಷವಾಗಿ ಗೌತಮ್ ಜಿ ಅವರಿಗೆ ಎಲ್ಲರಿಗೂ ನಾನು ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯಗಳನ್ನು ಹೇಳ್ತೇನೆ. ಜೊತೆಗೆ ಕೊನೆಯದಾಗಿ ನಾನು ಹೇಳಲಿಷ್ಟೇ, ನಾವು ಮನುಷ್ಯರಾಗಿದ್ದೇವೆ, ಮನುಷ್ಯರಾಗಿ ಬದುಕಬೇಕು, ಜೀವಕುಲ ಎಲ್ಲ ಒಂದಾಗಿ ಬದುಕಬೇಕು. ನಮ್ಮಲ್ಲಿ ಜಾತಿ, ಮತ, ಪಂಥ, ಕುಲ, ಗೋತ್ರ ಯಾವುದಿಲ್ಲ ಅಂದ್ರೆ ಬಸವಣ್ಣರು ಹೇಳುವಾಗೆ